8 o'clock ಆಗಿರ್ಬೋದು ಟೈಮು. ಬಂಗಾರ ನೈಟ್ ಪಾಲಿಶ್ ರಿಮೂವರ್ ತಂದಿಲ್ಲ ಅಂತ ಫೀಲ್ ಆಗ್ತಾಳೆ ಬೆಳಗ್ಗೆ ಎದ್ದು. ಬಂಗಾರ ನೈಲ್ ಪಾಲಿಶ್ ರಿಮೂವರ್ ತಂದಿಲ್ಲ ಅಂತ ಫೀಲ್ ಆಗ್ತಾಳೆ ಬೆಳಗ್ಗೆ ಎದ್ದು ಅಂದೆ. ಈಗ ಹೇಳಿದ್ದು ಒಂದಷ್ಟು ರಾಶಿ ನೈಲ್ ಪಾಲಿಶ್ ತಗೊಂಡು ಯಾವ್ದು ಬೇಕಾ ನೈಲ್ ಪಾಲಿಶ್ ತಗೊಂತೇಳಿ ಬಿಟ್ರೆ ಎಲ್ಲ ತಗೊಂಡೆ. ಆ್ಯಕ್ಚುಲಿ ಏನಂತಂದರೆ ನೈಲ್ ಪಾಲಿಶ್ ರಿಮೂವರ್ಗಿಂತ 6ಗೆ ಎದ್ಬಿಟ್ಟು ಸಫಾರಿ ಹೋಗ್ಬೇಕಾಗಿತ್ತು. 6ಗೆ ಎದ್ದು ಸಫಾರಿ ಹೋಗ್ತೀವಿ ಅಂತಂದ್ಬಿಟ್ಟು 8 ಗಂಟೆ ಆದರೂ ಇಲ್ಲೇ ಮಲ್ಕೊಂಡಿದ್ದೀವಿ. ಯಾರೂ ಎಚ್ಚರ ಆಗಿಲ್ಲ ಗೈಸ್. ಅಲ್ಲಿ 3 ಜನ ಎಲ್ಸಕ್ಕೆ ಯಾರೂ ಇಲ್ಲ. ಹತ್ರ ಹೋದರೆ ಗುಡುಗು ಸಿಡ್ಲು ಬರೋ ರೇಂಜಿಗೆ ಸಂಜೆ ಬರ್ಕೆ ಹೊಡಿತಾನೆ. ಆ್ಯಕ್ಚುಲಿ ಇದು ಪ್ಲ್ಯಾನು 5 ಗಂಟೆಗೆ ಎದ್ದೇಳಬೇಕಿತ್ತು. 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ 6 ಗಂಟೆಗೆ ಸಫಾರಿಗೆ ಹೋಗ್ಬೇಕಿದ್ದಿತ್ತು. 8 ಗಂಟೆ ಆದರೂ ಇನ್ನೂ ಎದ್ದಿಲ್ಲ. 5 ಗಂಟೆಗೆ ಇದ್ದು ಒಂದು ಶೂಟ್ ಇತ್ತು. 5 ಗಂಟೆಗೆ ಎತ್ತಂದಿತ್ತು. ಆಮೇಲೆ ಹೋಗಿ ಬಂದಮೇಲೆ ಒಂದು ಶೂಟ್ ಇತ್ತು. ಆಮೇಲೆ 11 ಗಂಟೆಗೆ ಒಂದು ಶೂಟ್ ಇದೆ. ಇದೆಲ್ಲ ಇಷ್ಟು ಇರೋದೆಲ್ಲ ಇವಾಗ ಪೋಸ್ಟ್ಪೋನ್ ಆಗಿದೆ. ಎಲ್ಲ ಒಂದು 2 ಗಂಟೆ ಆಗುತ್ತೆ. ಮೊನ್ನೆ ಟ್ರಾವೆಲ್ ಮಾಡಿದ ಸ್ಟ್ರೆಸ್ಗೆ ಎಲ್ಲರಿಗೂ ಲೇಟಾಗಿ ಎತ್ಬಿಟ್ವಿ. ನಾವು ಹೆಂಗೆ ಅಂತಂದರೆ ಕೆಲವೊಂದು ಸತಿ 10 ಗಂಟೆಗೆ ಎದ್ದೇಳ್ತೀವಿ, ಕೆಲವೊಂದು ಸತಿ 11 ಗಂಟೆಗೆ. ಬಟ್ ವೆನ್ ಇಟ್ ಇಸ್ ರಿಕ್ವೈರ್ಡ್ ಎದ್ಬಿಡ್ತೀವಿ. 5 ಗಂಟೆ ಆದರೂ 5 ಗಂಟೆಗೆ ಎದ್ಬಿಡ್ತೀವಿ. ಇಲ್ಲ ನೈಟೆಲ್ಲ ನಿದ್ದೆ ಮಾಡಲ್ಲ. ಯೂಶ್ವಲಿ ನೈಟ್ ನಿದ್ದೆ ಮಾಡಿದ್ರೆ ನಾವು 3 ಗಂಟೆ ಆಗಿಬಿಡುತ್ತೆ ಡೈಲಿ. ಇದರಲ್ಲಿ ಇನ್ನೊಂದು ಏನಂತಂದರೆ ಎದುರುಗಡೆನ ಒಂದು ಪ್ರೊಡಕ್ಟಿವ್ ಆಗಂತೂ ಯೂಸ್ ಮಾಡ್ತೀವಿ. ಎಷ್ಟೊತ್ತಿಗೆ ಇದ್ದಿರ್ತೀವೋ ಅಷ್ಟರಲ್ಲೂ ಒಂದು ಸ್ವಲ್ಪ ಕೆಲಸ ಎಲ್ಲನೂ ಒಂದು 3/4 ಭಾಗನಾದ್ರು ಮುಗಿಸಿರ್ತೀವಿ. ಯಾಕಂದರೆ ಅಷ್ಟು ಮುಗಿಯುತ್ತೆ ಅಂತಂತನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈಗ ಎಷ್ಟು ಇಟ್ಕೊಂಡಿರ್ತೀವೋ ಅಷ್ಟು ಮುಗಿಯಲ್ಲ ಕೆಲಸ. ಅದರಲ್ಲೂ ಆದಷ್ಟು ಮುಗ್ಸೋಕ್ಕೆ ನೋಡ್ತೀವಿ. ಸೊ ಬೆಳಗ್ಗೆ ನಾವೆದ್ದು ನಮ್ಮ ಕ್ಯಾಮ್ರಾನ ಎಪ್ಸಿ, ಇದೇ ಕ್ಯಾಮ್ರಾ ಕಣ್ಣು ಎಪ್ಸಿ ಆಮೇಲೆ ಆ್ಯಕ್ಚುಲಿ ಏನಂತಂದರೆ ನೈಟು ಈ ಮರ ಇದು ಆಚೆ ಏನು ಕಾಣ್ತಾ ಇದೆ, ಇದ್ರದ್ದೊಂದು ಆರರ್ ಎಫೆಕ್ಟು ಬಂಗಾರಿಗೆ. ಒಂದು ಕಾರಣ ಏನು ಅಂತಂದರೆ ನೈಟು ಹೋಗ್ಬಿಟ್ಟು ಕರ್ಟನ್ ತೆಗೆದ್ಬಿಟ್ಟು ಆರಾಮಾಗಿ ಬಂಗಾರ ಬಂದು ಮಲ್ಕೊಂಡು. ನಾನೇನಂತಂದರೆ ಈ ಥರ ಸ್ಟ್ರೇಂಜ್ ಪ್ಲೇಸಿಗೆಲ್ಲ ಬಂದರೆ ನಾನೇ ಹೇಳ್ತೀನಿ. ಏನಾಯ್ತು ಅಂದರೆ ನೀವು ಮುಂದೆ ಕೇಳೋ ನನ್ನ ಮೈಂಡಲ್ಲಿ ಇದ್ದಿದ್ದು ನಾನು ಹೇಳ್ತೀನಿ. ಅಲ್ಲಿ ಕರ್ಟನ್ಸ್ನ ತೆಗ್ದ್ಬಿಟ್ಟು ಬಂದೆ. ತೆಗೆದ್ಬಿಟ್ಟು ಬೆಳಗ್ಗೆ ಎದ್ದು ಆ ಒಂದು ಕತ್ಲೆ ಇರುತ್ತಲ್ಲ ಅದು ಇಲ್ದಂಗೆ ಹೋಗಲಿ, ಒಂದು ಬೆಳಕನ್ನ ನೋಡ್ತೀವಿ ಅಂತಂದರೆ ಒಂದು ಪಾಸಿಟಿವ್ ಸ್ಟಾರ್ಟ್ ಆಗುತ್ತೆ ಡೇ ಅಂತ. ಅಂದರೆ ಸನ್ ರೇಸ್ ಒಳಗೆ ಬೀಳ್ತಿರುತ್ತೆ. ಈ ಒಂದೇನೋ ನನಗೊಂದು ಅನಿಸ್ತು. ಅದು ನನಗಲ್ಲ, ಪಾಪ ಹುಡುಗರಲ್ಲಿ ಮಲಗೋರಲ್ಲ, ಅವ್ರಿಂದ ನೋಡಲಿ ಅಂತ ನಾನು ಹಿಂಗೆ ಓಪನ್ ಮಾಡ್ಬಿಟ್ಟು ಬಂದು ಪಕ್ಕದಲ್ಲಿ ಮಲಗ್ತಾ ಇದ್ದೀನಿ. ಅಲ್ಲಿಂದ ಹೇಳಿ ಅಲ್ಲಿಂದ ಏನಾಯ್ತು ಅಂತಂದರೆ ಬಂದು ಮಲ್ಕೊಂಡು ನಾನೇನಂತಂದರೆ ಈ ಥರ ಸ್ಟ್ರೇಂಜ್ ಪ್ಲೇಸಸ್ಗೆಲ್ಲ ಬಂದರೆ ಕರ್ಟನ್ ಎಲ್ಲ ತೆಗಿಯೋಕ್ಕೆ ಹೋಗ್ಬಾರ್ದಮ್ಮ. ಹೊರಗಡೆಗಿರೋ ನೆಗೆಟಿವ್ ಎನರ್ಜಿಗಳು ಏನು ಮಾಡ್ತಂದರೆ ಬಂದು ನಮ್ಮನ್ನ ವಶೀಕರಣ ಕರ್ಕೊಂಡು ಹೋಗ್ತಾವಂತ ಆಚೆ ಎಬ್ಬಿಸ್ಕೊಬಿಟ್ಟು ನಾವೇ ಡೋರ್ ತಗೊಂಡು ಹೊರಟೋಗ್ತೀವಿ. ಅಯ್ಯೋ ಯಾಕೆ ಹೇಳಿದೆ ಅಂತಂತ ಬಂದ್ಬಿಟ್ಟು ಒಂದು ನೈಟ್ ಹಗ್ ಮಾಡ್ಕೊಂಡು ಮಲಗಿರೋದು. ಬೆಳಗ್ಗೆವರೆಗೂ ಬಿಟ್ಟಿಲ್ಲ ಇವಳು, ಕಚ್ಕೊಂಡ್ಬಿಟ್ಟಿಲ್ಲ ಹಂಗೇನೆ. ಮರ ತೋರಿಸ್ಬಿಟ್ಟು ಅಲ್ಲಿ ಯಾರೋ ನೇತಾಡ್ದಂಗೆ ಕಾಣ್ತಿದ್ದೆ. ಇದು ಬೇರೆ ಇವೆರಡು ಕೈ, ಅದು ಕಾಲು, ಇದೇನೋ ತಲೆ, ಹೀಗೆಲ್ಲ ಏನೇನೋ ಮಾತಾಡ್ಕೊಂಡು ಅದೇನೋ ನೇತಾಡ್ದಂಗೆ ಕಾಣ್ತಿದ್ದೆ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಾನು ಇಲ್ಲಿ ಬಂದು ಮಲ್ಕೊಂಬಿಟ್ಟು ನನಗೂ ಅದು ಹಂಗೆ ಕಾಣ್ತಿತ್ತು. ಬಟ್ ನಾನು ಅದು ಹೇಳ್ಕೊಳ್ಳಲ್ಲ. ಹೆಂಗೆ ಅಂದರೆ ನಾನೇ ಏನೋ ಹೇಳಿದ್ರೆ ನೈಟ್ ನಾನೇ ಎದ್ರಕೊಂಡ್ಬಿಡ್ತೀನಿ. ಆಮೇಲೆ ಹಂಗೆ ಮಲ್ಕೊಂಡು ಬೆಳಗ್ಗೆ ಎದ್ದೇಳಬೇಕು ಅಂತ ಅಂದ್ಕೊಂಡಿದ್ದ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್. ನೆನ್ನೆದು ಟ್ರಾವೆಲ್ದು ಸ್ಟ್ರೆಸ್ಸು. ಆಲ್ಮೋಸ್ಟ್ ಎಷ್ಟು 5 to 6 hours ಟ್ರಾವೆಲ್ ಮಾಡಿದ್ದೀವಿ. ಯಾವಾಗ ನಾವು ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಮಾಡ್ಕೊಂಡು ಡೈಲಿ ಟ್ರಾವೆಲ್, ಏನು ಗೊತ್ತಾ ಗೈಸ್, ಆ್ಯಕ್ಚುಲಿ ಒಂದು ಡಿಸ್ಟ್ರಿಕ್ಟ್ ಟು ಇನ್ನೊಂದು ಡಿಸ್ಟ್ರಿಕ್ಟ್ ಟ್ರಾವೆಲ್ ಮಾಡಿಬಿಡ್ಬೋದು. ಬೆಂಗಳೂರಲ್ಲಿ ಟ್ರಾಫಿಕಲ್ಲಂತೂ ಆಗಲ್ಲ. ನಿಜವಾಗ್ಲೂ ನಾವು 5 hours ಇದು ಟ್ರಾವೆಲ್ ಮಾಡೋದು ಒಂದೇ. ಅದು ಹೋಗ್ಬಿಟ್ಟು 1 hour ಅಥವಾ 1.5 hour ಟ್ರಾವೆಲ್ ಮಾಡೋದು ಒಂದೇ. ನಿಜವಾಗ್ಲೂ ಟ್ರಾಫಿಕಲ್ಲಿ ಮೂವೇ ಆಗಲ್ಲ. ಗಾಡಿ 2 wheeler ಇದ್ರೂ ಆಗಲ್ಲ, ಕಾರ್ ಇದ್ರೂ ಆಗಲ್ಲ, ಏನಿದ್ರು ಆಗಲ್ಲ. ಫಾರ್ ಎಕ್ಸಾಂಪಲ್ ನಾವೆಲ್ಲಾದರೂ ಈಗ ಹೊರಗಡೆ ಬರಬೇಕು, ಇವಾಗ ಇಲ್ಲಿ ಸಕಲೇಶ್ಪುರ ಬಂದಿದ್ದೀವಿ ಅಂತಂದ್ರೆ, ಚಿಕ್ಕಮಂಗ್ಳೂರು ಸಕಲೇಶ್ಪುರನ ಈ ಸೈಡೇ ಬರಬೇಕು ಅಂತಂದರೆ ಅಲ್ಲಿಂದ ಸಕಲೇಶ್ಪುರ ಬರೋದಕ್ಕೆ 5 hour ಕನ್ಸ್ಯೂಮ್ ಆಗಿದೆ ಅಂದರೆ ಅದಕ್ಕೆ 3 hour ಬೆಂಗಳೂರು ಟ್ರಾಫಿಕ್ಕಿಗೆ ಹೊರಟೋಗಿರುತ್ತೆ. ಹಂಗೇನಿಲ್ಲ ಆಗುತ್ತೆ ಒಂದೊಂದ್ಸರಿ. ಹಂಗೆ ರಾಂಗ್ ಇನ್ಫಾರ್ಮೇಶನ್ ಕೊಡಬಾರ್ದು. ಹಂಗೆ ಇಲ್ಲ. ನಮ್ಮ ಮನೆಯಿಂದ ಇಲ್ಲಿಗೆ ಬರೋದಕ್ಕೆ ಒಂದು ಆಲ್ಮೋಸ್ಟ್ ಇಟ್ಟು ಅರೌಂಡ್ ಎಷ್ಟು 5 hours. ನಾವು ರೀಚ್ ಆಗೋದಕ್ಕೆ ಕರೆಕ್ಟಾಗಿ 3 hours 45 minutes ತೊಗೊಂಡಿದ್ದಾರೆ ಇವರು ಹೇಳಿದ್ರು 4 hours ಆಗುತ್ತೆ ಅಂತ.
ಬಟ್ 3 hours 45 minutes ವಿ ರೀಚ್. ನಾನು ಹೇಳಿದೆ ಮನೆ ಹತ್ರನೇ ಎಷ್ಟು ಅವರ್ ತೋರಿಸ್ತಾ ಇದೆಯಮ್ಮ ಅಂತಂತಂದೆ ಹೋಗೋದಕ್ಕೆ. ಒಂದು 4 ಅವರ್ 5 hours ಆಗುತ್ತೆ ಅಂದ್ಕೊಂಡೆ. ಕಾರಣ ಏನಂದರೆ ಆ್ಯಕ್ಚುಲಿ ಏನಾಗೋಯ್ತು, ಏನಕ್ಕೆ ಅಷ್ಟು ಬೇಗ ಬಂದಿದ್ದು ಅಂತಂದರೆ ಹೇಳ್ತಂಗೆ ಯೂಶಲಿ ನಾವು ಬಂದುಬಿಟ್ಟು ಟ್ರಾವೆಲ್ ಮಾಡಿದಾಗ ಬಾಯಿ ಸುಮ್ಮನಿರಲ್ಲ ಇಬ್ಬರದು. ಮಾತಾಡ್ಕೊಂಡು ಬರ್ತೀವಿ, ರೋಡಲ್ಲಿ ಕಾಣೋದೆಲ್ಲ ತಿನ್ಕೊಂಡು ಬರ್ತೀವಿ, ಈ ಥರದೆಲ್ಲ ಮಾಡ್ಕೊಂಡು ಬರ್ತೀವಿ. ಬಟ್ ನಿನ್ನೆ ಏನಾಗೋಯ್ತು, ಒಂದೇ ಬ್ರೇಕು ಒಂದು ಸ್ವಲ್ಪ ಪಿಸ್ಟ್ ಆಫ್ ಆಗೋಯ್ತು ಇಬ್ರಿಗೂ. ಅಂದರೆ ಅದೇನೋ ಇವರೇನೋ ಮಾಡ್ತಾ ಇದ್ದಿದ್ದು ಕೆಲಸ ಎಲ್ಲ ಸ್ವಲ್ಪ ಡಿಲೇ ಮಾಡ್ಕೊಂಬಂದು ಲೇಟ್ ಆಗೋಯ್ತು. ನನಗೊಂದು ಸ್ವಲ್ಪ ಇದಾಗೋಯ್ತು, ಯಾಕೆ ಇಷ್ಟೊಂದು ಡಿಲೇ ಮಾಡ್ತೀಯ ಅಂತ ಹೇಳಿ ಅಲ್ಲಿಗೆ ಪಿಸ್ಟ್ ಆಫ್ ಆಗಿ ಒಂದು ಸ್ವಲ್ಪ ಮಾತಾಡ್ತಿರ್ಲಿಲ್ಲ ಇಬ್ಬರು. ಆವಾಗ ಮಾತಾಡಲಿಲ್ವಲ್ಲ, ಸೊ ಡೈರೆಕ್ಟಾಗಿ ಬಂದವರು ಇಲ್ಲಿಗೆ ಬಂದು ನಿಲ್ಸಿರೋದು ಗಾಡಿನ. ಮೊದಲಲ್ಲಿ ಒಂದು ಸತಿ ನಿಲ್ಸ್ಬಿಟ್ಟು ಟೀ ಕೊಡ್ವಿ, ತಗೋ ಏನು ಬೇಕು ಐಸ್ ಕ್ರೀಮ್ ತಿಂತೀಯಾ ಅಂತ. ಇನ್ನೇನು ತಿಂತೀಯಾ ಅಂತಂದ್ರೆ ಏನು ಬೇಕಾದ್ರೆ ಹೇಳಿ, ನಿಮ್ಗೆ ಏನು ಇಷ್ಟ ಅದನ್ನು ಹೇಳು ಅಂತ. ಆಮೇಲೆ ಹೋಗ್ಬಿಟ್ಟು ಟೀ ತೊಗೊಂಡು ಆಮೇಲೆ ಅಲ್ಲಿ ಚಾಕ್ಲೇಟ್ಸ್ ಇತ್ತು, ನೋಡಿ ಇದರಲ್ಲಿ ಯಾವ್ದು ಬೇಕೋ ತಗೋ ಅಂತ ಹೇಳಿದೆ. ಇದು ಅಂತಂದು ಅಲ್ಲಿ ಕಾಂಪ್ರಮೈಸ್ ಅಷ್ಟೇ ಹೋಗಿತ್ತು. ಒಂದೊಂದು ಚಾಕ್ಲೇಟು ಇದು ಬರುತ್ತಲ್ಲ, ಯಾವುದದು ಪಲ್ಸ್ ಎಲ್ಲದು ಕರೆಕ್ಟು. ನನ್ನ ಪಲ್ಸ್ ತಿಂದೇ ಇಲ್ಲ ನಿನ್ನೆ, ಆಗೋದಕ್ಕೆ ತಗೋಬೇಕಲ್ಲ, ಅದಕ್ಕೆ ತೊಗೊಂಡು ಅಲ್ಲಲ್ಲೇ ಬಿದ್ದಿದೆ. ಆಮೇಲೆ ತಗೊಂಡು ಬಂದ್ವಿ ಗಾಯ್ಸ್. ಹೊತ್ತಿನಲ್ಲಿ ಏನಾದರೂ ನಾನು 5-6 ಅಂದ್ಕೊಂಡಲ್ಲ, ನಾವೇನಾದರೂ ಒಂದು 80 ಸ್ಪೀಡಲ್ಲಿ ಯೂಶಲಿ ನಾನು ಸ್ಟಾರ್ಟಿಂಗಲ್ಲಿ ಇವ್ರಿಗೆ ಹೇಳ್ತಿದ್ದು 40-50 ಸ್ಪೀಡ್ ದಾಟೋಕ್ಕೆ ಬಿಡಲ್ಲ. ನನಗೆ ಕಾನ್ಫಿಡೆನ್ಸೇ ಇರಲಿಲ್ಲ ಇವರು ಗಾಡಿ ಹೆಂಗೆ ರೈಡ್ ಮಾಡ್ತಾರೆ ಅನ್ನೋದ್ರ ಮೇಲೆ. ನಂಗೆ ಗೊತ್ತೇ ಇಲ್ಲ ಇವರು ಯಾವ ಥರ ಎಲ್ಲ ರೈಡ್ ಮಾಡ್ತಾರೆ ಅಂತ. ನಾನು ಹೆದರ್ಕೋತಾ ಇದ್ದೆ, ಇಲ್ಲ ಸ್ಲೋ ಒಂದಿನ ಹಿಂಗೆ ಇದ್ದಕ್ಕಿದ್ದಾಗೆ ಸಡನ್ನಾಗಿ ಹಿಂಗೆ ರೈಸ್ ಮಾಡ್ಕೊಂಡು ಹಿಂಗೆ ಹೋಗ್ತಾಯಿದ್ರು. ಏನು ಎಲ್ಲ ಪರ್ಫೆಕ್ಟ್ ಅನಿಸ್ತಿತ್ತು ನನಗೆ. ಐ ಫೆಲ್ಟ್ ಲೈಕ್ ಕರೆಕ್ಟಾಗಿದ್ದಾರೆ ಅಂತ. ಅವತ್ತಿಂದ ಇವತ್ತಿನವರೆಗೂ ಈ ಸ್ಪೀಡಲ್ಲಿ ಹೋಗು ಆ ಸ್ಪೀಡಲ್ಲಿ ಹೋಗು ಅಂತ ಏನೂ ಹೇಳಲ್ಲ, ಸ್ವಲ್ಪ ಸೇಫಾಗಿ ಅಷ್ಟೇ. ಎಲ್ಲಾದರೂ ಒಂದು ಕಡೆ ಹಿಂಗೆ ಹಗ್ ಮಾಡಿರ್ತೀನಲ್ಲ, ಕೇಸ್ ಏನಾದರೂ ನನಗೆ ಎಡವಟ್ಟು ಅನಿಸಿದ್ರೆ ದಾರಿಯಲ್ಲಿ ಹಿಂಗೆ ಒಂಥರ ಹಿಂಗೆ ಪ್ಯಾಟ್ ಮಾಡ್ತಿರ್ತೀನಿ. ಆವಾಗ ಗೊತ್ತಾಗ್ಬಿಡುತ್ತೆ ಅವರಿಗೆ, ಓಕೆ ಏನೋ ಸ್ಲೋ ಮಾಡೋಕೆ ಹೇಳ್ತಿದ್ದಾಳೆ ಅಂತ. ಪ್ಯಾಟ್ ಮಾಡ್ತಿರ್ತೀಯ? ಪ್ಯಾಟ್ ಮಾಡ್ತಿರ್ತೀಯ, ಓಕೆ, ದಟ್ಸ್ ನಾಟ್ ಫನಿ. ಗೊತ್ತಾಗ್ಬಿಡುತ್ತೆ. ಈ ಹುಡುಗ ನನಗೆ ಕಟ್ ಮಾಡೋ ಕೆಲಸಗಳು ಜಾಸ್ತಿ ಕೊಡ್ತಾನೆ. ಏನು ಹೇಳ್ತಿದ್ದೆ? ಅದೇ ಪ್ಯಾಟ್ ಮಾಡ್ತಿರ್ತೀನಿ ಅಂತ ಮಾಡ್ತಾ ಹೋಯ್ತು. ನಾನು ಏನು ಗಾಡಿ ಓಡಿಸ್ಬೇಕಾದ್ರೆ ಸ್ಪೀಡ್ ಆ ಥರದ್ದು ಏನಾದರೂ ಒಂಚೂರು ಇದಾಯಿತು ಅಂತಂದರೆ, ಸ್ಪೀಡ್ ಏನಾದರೂ ಜಾಸ್ತಿ ಆಯಿತು, ಸ್ಪೀಡ್ ಜಾಸ್ತಿ ಆದಾಗ ಪ್ಯಾಕ್ ಮಾಡಲ್ಲ. ಏನಾದರೂ ಅಂದರೆ ಆ ಕಡೆ ಈ ಕಡೆ ಏನಾದರೂ ಒಂದು ಇನ್ಸಿಡೆಂಟ್ ಆಯಿತು ನೆನ್ನೆ. ಫಾರ್ ಎಕ್ಸಾಂಪಲ್ ಲೆಫ್ಟ್ ಸೈಡಲ್ಲಿ ಟ್ರಕ್ಕು, ರೈಟ್ ಸೈಡಲ್ಲಿ ಕಾರ್ ಹೋಗ್ತಾಯಿತ್ತು. ನಾನು ಸೆಂಟ್ರಲ್ಲಿ ನುಗ್ಸೋಣ ಅಂತ ಹೇಳ್ಬಿಟ್ಟು ಹೋದೆ. ಇವಳಿಗೆ ಒಂದು ಸ್ವಲ್ಪ ಗಾಬರಿ ಆಯಿತು, ಹೆವಿ ಭಯ ಆಗೋಯ್ತು ಅದಂತೂ. ಯಾಕೆ ಅಂದರೆ ಯೂಶಲಿ ಹೆಂಗೆ ಈ ಥರ ಡ್ರ್ಯಾಗ್ ಮಾಡಿಬಿಡ್ತಾರೆ. ಬಟ್ ಏನಾಯಿತು ನಿನ್ನೆ ಅಂತಂದರೆ, ಸ್ಪೇಸ್ ತುಂಬ ಕಡಿಮೆ ಇತ್ತು. ಆ್ಯಂಡ್ ಆಲ್ಸೋ ಅವರಿಬ್ಬರು ಹಿಂಗೆ ಬರ್ತಾಯಿದ್ದಾರೆ. ಆ ಗ್ಯಾಪಲ್ಲಿ ಇವರು ಮುಂದಕ್ಕೆ ಹೋಗೋಣ ಅಂತ ನೋಡಿದ್ರು, ಅದು ಆಗಲಿಲ್ಲ. ಅದಕ್ಕೆ ನಂಗೆ ಭಯ ಆಗೋಯ್ತು. ಅದೊಂದು ಕಾನ್ಫಿಡೆನ್ಸಲ್ಲಿ ಇರ್ತೀವಿ. ಯಾವ ಥರ ಅಂತಂತಂದರೆ, ಹಿಂಗೆ ಹೋದ್ರೂ ಹಿಂಗೆ ಅವರಿಬ್ಬರು ಹತ್ರ ಬಂದ್ರೂ ಓಕೆ, ಹಿಂಗೆ ಬ್ರೇಕಿಂಗ್ ಹಾಕ್ಕೊಂಡ್ರೆ ನಾನು ಹಿಂದೆ ಬರ್ತೀನಿ, ಮತ್ತೆ ಅವ್ರು ಮುಂದೆ ಹೊರಟೋಗ್ತಾರೆ ಅಂತ. ಅದು ಇವ್ರಿಗೆ ಗೊತ್ತಿರೋದಲ್ಲ ಏನು ಮಾಡೋದು. ಅವಾಗ ಏನಾಗುತ್ತೆ, ಪ್ಯಾಕ್ ಮಾಡೋದು, ಅಯ್ಯಯ್ಯೋ ಅನ್ನೋದು, ಇಲ್ಲ ಹಿಂಗೆ ಅಲ್ಲಾಡಿಸ್ಬಿಡೋದು. ಕೆಲವೊಂದು ಜೊತೆ ನಾನೇ ಕಂಟ್ರೋಲ್ ಮಾಡೋಕೆ ಹೋಗ್ಬಿಡ್ತೀನಿ, ಈ ಕಡೆ ಅಂತ 2 ಶೋಲ್ಡ್ರ್ ಮೇಲೆ ಕೈ ಹಾಕೊಂಡ್ಬಿಟ್ಟು ನನ್ನನ್ನೇ ಕಂಟ್ರೋಲ್ ಮಾಡೋದು, ಗಾಡಿನೇ ಕಂಟ್ರೋಲ್ ಮಾಡ್ತಿರ್ತಾಳೆ. ಹಿಂಗೆ ಅನ್ನೋದು ಆ್ಯಕ್ಚುಲಿ ಗೇರ್ ಗಾಡಿ ಓಡ್ಸೋಕೆ ಬರಲ್ಲ, ಓಕೆನಾ. ನನಗೆ ಅವಾಗ ನಿನ್ನೆ ನಾನು ಥಿಂಕ್ ಮಾಡ್ಕೊಂಡ್ಬರ್ತಿದ್ದು ಏನು ಗೊತ್ತಾ, ಇನ್ ಕೇಸ್ ಇವ್ರೇನಾದರೂ ಅದೇ ಇನ್ನೊಂದ್ಸತಿ ಸಡನ್ನಾಗಿ ಕೈ ಬಿಟ್ಬಿಟ್ಟಲ್ಲ, ಏನಕ್ಕೋ ಬಿಟ್ಬಿಟ್ಟ. ಅದೇನಾಗೋಯ್ತು, ಹೆಲ್ಮೆಟ್ ಫುಲ್ಲು ಲೂಸ್ ಇತ್ತು, ಕೆಳಗಡೆ ಟ್ಯಾಗ್ ಎಲ್ಲ. ನಾನು ಗಾಬರಿಲಿ ಏನೇನೋ ಕೈಯೆಲ್ಲ ಬಿಟ್ಬಿಟ್ರು. ನಾನು ಏನಾಗೋಯ್ತು ಅಂತ. ಆಮೇಲೆ ಅವಾಗಿಂದ ತಲೆ ಸ್ಕೆಚ್ ಹಾಕೊಂಡಿದ್ದು, ಹೆಂಗಾರ ಮಾಡಿ ಗೇರ್ ಗಾಡಿನ ಕಲ್ತ್ಕೊಡ್ಬೇಕು. ಇನ್ ಕೇಸ್ ಇವ್ರು ಏನಾದರೂ ಗಾಡಿ ಕೈ ಬಿಟ್ಬಿಟ್ರು, ಏನಾದರೂ ಒಂದು ಹುಷಾರು ತಪ್ಪರು ಏನಾದರೂ ಆಗೋಯ್ತು ಅಂತಂದರೆ, ಆ್ಯಕ್ಚುಲಿ ಅದೊಂದು. ಇನ್ನೊಂದು ಕಣ್ಣಿಗೇನೋ ಬಿತ್ತು ಅಂತಲೂ ನೀನು ಗಾಡಿ ಬಿಟ್ಟೆ ಒಂದು ಸತಿ, ಅದು ಆಗಿತ್ತು. ಅದೇನೋ ಗೊತ್ತಾಗಲಿಲ್ಲ, ನಿಜ. ಆವಾಗಲೂ ಒಂದು ಸತಿ ಬಿಟ್ಟೆ. ಆವಾಗ ನಾನು ಆವಾಗಲೂ ಥಿಂಕ್ ಮಾಡ್ತಿದ್ದೆ, ನಾನೇನಾದರೂ ಕಲ್ತ್ಕೊಂಡ್ಬಿಟ್ರೆ ಅದೇ ನನ್ನ ಸ್ಕೂಟಿಲಿ ಮೊನ್ನೆ ಓಡಿಸ್ಕೊಂಡು ಹೋಗುತ್ತಾನೆ. ಇವ್ರು ಮುಂದೆ ಕೂತಿದ್ರು, ಬಿಡು ಕೈ ಅಂತ ಹೇಳ್ಬಿಟ್ಟು ನಾನು ಮುಂದೆ ಕೂರಿಸ್ಕೊಂಡು ನಾನು ಹಿಂದೆ ಕೂತ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗಿದ್ದೆ. ಸೊ ಆ ಥರ ಇದರಲ್ಲಿ ಹೆಂಗೆ ಮಾಡೋದು ಅಂತ ಅಂದರೆ, ಇದರಲ್ಲಿ ಹೆಂಗೆ ಗೇರ್ ಚೇಂಜ್ ಮಾಡ್ತಾನೆ ಇರಬೇಕಾ?
ಗಾಡಿ ಓಡಿಸ್ಬೇಕು ಅಂತಂದರೆ. ಹೈವೇಗೆಲ್ಲ ಹಾಕೊಂಡ್ರೆ ಗೇರ್ ಚೇಂಜಿಂಗ್ ಇದೆ ಬೇಕಾಗಲ್ಲ. ಡ್ರ್ಯಾಗ್ ಮಾಡಬೇಕು ಅಂತಂದರೆ ಸುಮ್ಮನೆ ರೈಸ್ ಮಾಡಿದ್ರೆ ಸಾಕು. ಇಲ್ಲ, ಮತ್ತು 6 ಇತ್ತು ಅಂದರೆ 5ಗೆ ಹಾಕೊಂಬಿಟ್ಟು ಒಂದು ಸ್ವಲ್ಪ ಎಕ್ಸ್ಲೇಟರ್ ಕೊಟ್ಟರೆ ಬೇಗ ಡ್ರ್ಯಾಗ್ ಆಗುತ್ತೆ. ಆ ಥರ ಅದು ಓಡಿಸ್ತಾ ಕಾಲು ಇಟ್ಟಿದ್ದಿದ್ರೆ ಅದು ಹೆಂಗಾಗುತ್ತೆ ನನಗೆ ಆಪ್ರೇಟ್ ಮಾಡೋಕ್ಕೆ? ಹಂಗಂತ ಹೇಳ್ತಿದ್ಯಾ? ನಾನು ಹೇಳ್ತಿರೋದು ಈಗ ನೀನು ಅದೇ ಮೊಮೆಂಟಮ್ ಇರುತ್ತೆ, ನೀನು ಜಸ್ಟ್ ಕೈ ಬಿಟ್ಟಿರ್ತೀಯ, ಜಸ್ಟ್ ನಾನು ಎಕ್ಸ್ಲೇಟರ್ ಬ್ಯಾಲೆನ್ಸ್ ಮಾಡಿದ್ರೆ ಸಾಕಾ? ಇನ್ ಕೇಸ್ ಇಫ್ ಐ ಹ್ಯಾಡ್ ಟು ಬ್ಯಾಲೆನ್ಸ್ ಅಂತಂದರೆ ಅದು ಹೇಳೋಕ್ಕಲ್ಲ. ಯಾಕೆ ನನಗೀಗ ಒಂದು ಕಡೆ ಇನ್ನೂ ಆಕ್ಲಿಸ್ತಾ ಇದ್ದಾರೆ. ನನಗೀಗ ಒಂದು ಕಡೆ ಎಕ್ಸ್ಲೇಟ್ರ್ ಕೊಡೋದೇ ಬೇಕಾಗಿರಲ್ಲ. ಬಿಡುಚಿನಿ ಅಂತ ಹೇಳ್ತಾ ಇರ್ತೀನಿ, ನೀನು ಎಕ್ಸ್ಲೇಟ್ರ್ ಹಿಡ್ಕೊಂಬಿಟ್ಟು ಬಿಡ್ತಾನೇ ಇಲ್ಲ ಅಂತಂತಂದ್ರೆ ನಾನು ಹೆಂಗೆ ಕಂಟ್ರೋಲಿಗೆ ತಗೊಳ್ಳಿ ಗಾಡಿನ? ಮುಂದಿದ್ದ ಹಣೆ ಬರೋ ಸರಿ ಇರಲ್ಲ ಅಷ್ಟೇ. ಅಲ್ಲ, ನಾನು ಹೇಳ್ತಿರೋದು ಯಾವುದು ಕೆಲವೊಂದು ಡೇಂಜರಸ್ ಸಿಚುವೇಶನು ಈಗ ಹೇಳ್ತೀನಿ. ಈಗ ಕೆನಾಟ್ ಇವನ್ ಹ್ಯಾಂಡಲ್. ಗೇರ್ ಎಲ್ಲಿರುತ್ತಮ್ಮ? ಸೈಡ್ಗಾದ್ರೂ ತೆಗೆದಾಗ ಹಾಕ್ಬೇಕು, ಆ ಸಿಚುವೇಶನ್ ಹೇಳ್ತಾ ಇರೋದು. ಗೇರ್ ಎಲ್ಲಿರುತ್ತೆ? ಕಾಲ ಹತ್ರ ಇರುತ್ತೆ. ಯಾವ ಕಾಲು? ರೈಟು. ಶಬಾಷ್, ಓಕೆ. ಯಾಕೆ? ಕ್ಲಚ್ ಯಾವ ಕಡೆ ಇರುತ್ತೆ? ನನಗೆ ಯಾವಾಗ ಗೊತ್ತಾ, ನೀನು ಸ್ಟಾರ್ಟಿಂಗ್ ಮದುವೆ ಆದಾಗ ಕಲಿಸಿದ್ದಲ್ಲ ಅಷ್ಟೇ ನನಗೆ. ಅವತ್ತು ಗೈಸ್ ಫನ್ ಅಂತಂದರೆ ಫನ್. ನಂಗೆ ಒಂದಿನಾನು ಕಲಿಸಿಲ್ಲ. ಗೇರ್ ಯಾವ ಕಡೆ ಇರುತ್ತೆ? ಇವಳು ಏನಾಗಿದೆ, ಮೊಪೆಡ್ ಓಡಿಸ್ಬಿಟ್ಟು ಇವಳಿಗೆ ರೂಢಿ ಆಗ್ಬಿಟ್ಟಿದೆ. ಇವಳ ಪ್ರಕಾರ ಏನಂತಂದರೆ ಲೆಫ್ಟ್ ಸೈಡಲ್ಲಿರೋದನ್ನ ಕ್ಲಚ್ ಅಂತನೋ ಏನೋ ಹೇಳಿದ್ದಲ್ಲ, ಸರಿ, ಕ್ಲಚ್ ಅಂತ ಹೇಳಿದ್ಲು. ಇಲ್ಲ ಇಲ್ಲ, ಗೇರ್ ಬೈಕಲ್ಲಿ ಲೆಫ್ಟ್ ಸೈಡಲ್ಲಿರೋದು ರೇರ್ ಬ್ರೇಕು. ಇಲ್ಲ ಇಲ್ಲ, ಇದಲ್ಲ ನನಗೆ ನೀನು ಹೇಳಿದ್ದೆ ಏನಂತಂದರೆ, ನಾನೇನು ಅಂದ್ಕೊಂಡಿದ್ದೆ ಅಂತಂದರೆ ಬ್ರೇಕ್ ನಾರ್ಮಲ್ ಕೈಯಲ್ಲಿ ಹೋಲ್ಡ್ ಮಾಡೋದಲ್ಲ, ನೀನು ಕಾಲಲ್ಲಿ ಹೋಲ್ಡ್ ಮಾಡೋದು ಅಂತ ಅಂದೆ. ಅದು ನನಗೆ ಇವಾಗಲೂ ಗೊತ್ತಿಲ್ಲ, ನನಗೆ ಇವತ್ತಿಗೂ ಕನ್ಫ್ಯೂಸ್ ಮಾಡ್ತಾರೆ ಏನು ಅಂತ. ಅದನ್ನೇನು ಹೇಳೋ ರಿಯಲ್ ಆಗಿರೋದು? ಕಾಲು ಲೆಫ್ಟ್ ಸೈಡಲ್ಲಿ ಸಿಗೋದು ಗೇರು, ರೈಟ್ ಸೈಡಲ್ಲಿ ಸಿಗೋದು ಬ್ರೇಕು, ಮೇಲೆ ಲೆಫ್ಟ್ ಸೈಡಲ್ಲಿ ಕೈಯಲ್ಲಿ ಸಿಗೋದು ಕ್ಲಚ್ಚು, ರೈಟ್ ಸೈಡಲ್ಲಿ ಸಿಗೋದು ಎಕ್ಸ್ಲೇಟರ್ ಮತ್ತು ಫ್ರಂಟ್ ಬ್ರೇಕು. ಓಕೆ, ಈಗ ಲೆಟ್ಸ್ ಲರ್ನ್ ಗೈಸ್. ಕಲಿತೀನಿ ಒಂದಲ್ಲ ಒಂದಿನ. ಆವಾಗ ಹಾಡು ಹಾಕೊಂಡು ಹೋಗುತ್ತೆ, ಆಮ್ ಅ ರೈಡರ್ ಸೋ ರೈಡರ್ ಅಂತ. ನನ್ನೇ ತಗೊಂಡ್ಬೀಳ್ಬೇಕು ಅಂತಂತ ಫಿಕ್ಸ್ ಆಗಿದೆ. ನಾನು ಇಲ್ಲಿವರೆಗೂ ನನ್ನ ಸ್ಕೂಟಿ ಕಲಿತಾಗ್ಲೂ ಯಾವುದೇ ಕಾರಣಕ್ಕೂ ಒಂದು ಸತಿನೂ ನಾನು ಬಿದ್ದಿಲ್ಲ ಗಾಡಿಯಿಂದ. ನನ್ನೇನು ಬೀಳ್ಸಿದ್ದಾರೆ ಏನೇನು ಗಾಡಿಯಿಂದ ಅಂದರೆ ಅವರು ಓಡಿಸ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಕೃಷ್ಣ ಎಕ್ಸಾಮ್ ಟೈಮಲ್ಲಿ ಬೀಳ್ಸಿದ್ನಲ್ಲ, ಅಷ್ಟು ಬಿಟ್ಟರೆ ನಾನಂತೂ ಯಾವತ್ತೂ ಬಿದ್ದಿಲ್ಲ ಕಲಿಬೇಕಾದ್ರೆ. ಯಾವುದೋ ಹುಡುಗನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾವನು. ಆ್ಯಕ್ಚುಲಿ ಟೈಮಾಗ ಒಂದು ಹಿಂಗೆ ಮಾತಾಡ್ತಾನೆ ಇರ್ತೀವಿ. ನಮ್ಮ ವ್ಲಾಗ್ ಅಂತೂ ನಾವು ಏನಕ್ಕೆ ಗೈಸ್ ಗೊತ್ತಾ, ವ್ಲಾಗ್ ಮಾಡ್ತಿರ್ಲಿಲ್ಲ, ಸುಮ್ಮನೆ ಮಾತಾಡ್ತೀವಿ, ಸುಮ್ಮನೆ ಮಾತಾಡ್ತೀವಿ. ಎಡಿಟ್ ಮಾಡೋಕ್ಕಂತೂ ತುಂಬಾ ಕಷ್ಟ ಆಗಿಬಿಡುತ್ತೆ. ಯಾವ್ದು ಹಾಕೋದು ಯಾವ್ದು ಇಡೋದು ಏನೂ ಗೊತ್ತಾಗಲ್ಲ. ಅದಕ್ಕೋಸ್ಕರ ಆ ಕಡೆ ಅದೊಂದೇ ರೀಸನ್ ಅಂತಲ್ಲ, ಸುಮಾರು ರೀಸನ್ಸ್ ಇತ್ತು. ಆ್ಯಂಡ್ ಏನಕ್ಕೆ ಈ ವಿಡಿಯೋದಲ್ಲಿ ಹೇಳಿದ್ರೆ ಎಷ್ಟೊಂದು ಜನ ನೋಡ್ತಾರೆ ಅನ್ನೋ ಗೊತ್ತಿಲ್ಲ, ಅದು ನಾನು ಹೇಳೋದು ಹೇಳ್ಬಿಡ್ತೀನಿ. ಏನಕ್ಕೆ ಇಷ್ಟು ದಿನ ನಾನು ಬ್ಲಾಗ್ ಮಾಡ್ತಿರಲಿಲ್ಲ ಅಂತಂದರೆ, ನಮ್ಮದು ಯೂಟ್ಯೂಬ್ದು ಪಿನ್ ಇದೆಯಲ್ಲ, ಪಿನ್ ಬರಬೇಕು, ಒಂದು ಕೋಡ್ ಅಂತ ಒಂದು ಬರುತ್ತೆ. ಅದು ಬಂದುಬಿಟ್ಟು ನಮ್ಮ ಮನೆ ಶಿಫ್ಟ್ ಮಾಡಿದ್ವಿ, ಒಂದು 2-3 ಸತಿ ಮನೆ ಶಿಫ್ಟ್ ಮಾಡಿದ್ವಿ ಏನೇನೋ ರೀಸನ್ಸ್ಗಳಿಂದ. ಅಂದರೆ ಓನರ್ದು ಕೆಲವೊಂದು ಪ್ರಾಬ್ಲಮ್ಸ್ ಅದು ಇದು ಏನೋ ಇತ್ತು. ಸೊ ಅದರಿಂದ ಶಿಫ್ಟ್ ಮಾಡಿದ್ವಿ. ಅಲ್ಲಿಂದ ಏನಾಗೋಯ್ತು, ನಾವು ಅಲ್ಲಿದ್ದ ಪೋಸ್ಟಲ್ ಅಡ್ರೆಸ್ ಕೊಡಬೇಕಿತ್ತು, ನಮ್ಮ ನಿಯರೆಸ್ಟ್ ಪೋಸ್ಟಲ್ ಅಡ್ರೆಸ್ ಕೊಡಬೇಕಿತ್ತು. ನಾವು ಹಳೇದೇನು ಕೊಟ್ಟಿದ್ವಿ ಅದನ್ನ ರೀಚ್ ಔಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ವಿ ಡಿಡ್ಂಟ್ ಗೆಟ್ ಪರ್ಟಿಕ್ಯುಲರ್ ಪರ್ಸನ್ಸ್ ಏನು ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿರಲಿಲ್ಲ ನಮಗೆ. ಆಮೇಲೆ ಅಲ್ಲಿಗೆ ಡೈರೆಕ್ಟಾಗಿ ಹೋಗಿ ರೀಚ್ ಮಾಡಿದಾಗ್ಲೂ ಅವರು ಇಲ್ಲ ಅಂತ ಏನೋ ಹೇಳಿದ್ರು. ಸೊ ಹಾಗಾಗಿ ಅದು ಡಿಲೇ ಆಗ್ತಾ ಬಂತು. ಅದು ಡಿಲೇ ಯಾವ ಮಟ್ಟಕ್ಕೆ ಆಯಿತು ಅಂತ ಅರೌಂಡ್ 6 months ಮೇಲೇ ಡಿಲೇ ಆಗೋಯ್ತು. ಆಮೇಲೆ ನಾವು ಕೆಲವು ಬ್ಯುಸಿ ಸ್ಕೆಡ್ಯೂಲಲ್ಲಿ, ನಮ್ಮದೇ ಬ್ಯುಸಿ ಸ್ಕೆಡ್ಯೂಲ್ ಇತ್ತು, ಅದರಲ್ಲಿ ಬ್ಯುಸಿ ಆಗೋದ್ವಿ. ಇದೆಲ್ಲ ಒಂದು 1 or 2 ರೀಸನ್ಸ್ ಇತ್ತಲ್ಲ, ಥರ ಸುಮಾರು ರೀಸನ್ಸ್ಗಳಿಂದ ಯೂಟ್ಯೂಬ್ ಬಗ್ಗೆ ಡಿಲೇ ಆಗೋಗಿತ್ತು. ಎಸ್ಪೆಷಲಿ ನಮ್ಮ ಸಾಹೇಬ್ರು ಅವ್ರಿಗೆ ಒಂದು ಸ್ವಲ್ಪ ಯೂಟ್ಯೂಬ್ ಬ್ಲಾಗ್ ಮಾಡೋಕ್ಕೆ ಅದು ಹೊಂದ್ಕೊಂಡು ಬರೋಕ್ಕಾಗ್ತಾಯಿಲ್ಲ. ಅದಕ್ಕೆ ನಾನು ಕಲ್ತ್ಕೊಬಿಡು, ಹಿಂಗೆ ಮಾಡಬೇಕು ಅಂತಂದು ಡೈರೆಕ್ಷನ್ಸು ಈ ಥರ ಹೇಳಿದೆ, ಹಿಂಗೆ ಮಾಡು, ಇದೇ ಥರ ಮಾಡು, ಸೊ ಈ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಟ್ಕೋ, ಸೊ ದಟ್ ಎಲ್ಲ ಕರೆಕ್ಟ್. ಈಗಲೂ ಹೆಂಗೆ ಬರ್ತದೆ ಗೊತ್ತಿಲ್ಲ. ಆಬ್ವಿಯಸ್ಲಿ ಬ್ಲಾಗ್ ಮಾಡ್ಬೇಕಾದ್ರೆ ನಾವೇನು ಮಾತಾಡ್ತೀವಿ ನಮಗೆ ಗೊತ್ತಿಲ್ಲ, ನಮಗೆ ಆಡ್ಕೊಂಡು ಹೋಗ್ತೀವಿ ಆ ಥರ. ಸೊ ಇದೇ ರೀಸನ್. ಯೂಟ್ಯೂಬ್ ಎಷ್ಟೊಂದು ಜನ ಕೇಳಿದ್ರು ನನಗೆ ಇನ್ಸ್ಟಾದಲ್ಲಿ, ಯೂಟ್ಯೂಬ್ ಬ್ಲಾಗ್ಸ್ ಮಾಡಿ ಯಾಕೆ ಮಾಡ್ತಿಲ್ಲ, ಯಾಕೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿದ್ರು. ಇದೇ ರೀಸನ್. ಪಿನ್ ಬಂದಿಲ್ಲ ಅನ್ನೋದು ಮೇಜರ್ ರೀಸನ್. ಇದು ಬಿಟ್ಟರೆ ಅದೇ ಈ ಥರ ಕೆಲವೊಂದು ವ್ಲಾಗ್ ಕಾನ್ಸೆಪ್ಟ್ಸು, ಅದು ಹೇಗೆ ಮಾಡೋದು, ಎಲ್ಲಿ ಮಾಡೋದು, ಏನು ಮಾಡೋದು, ಇದೆಲ್ಲ ರೀಸನ್ಸಿಂದನೂ ಒಂದು ಸ್ವಲ್ಪ ಡಿಲೇ ಆಗ್ತಾ ಬಂತು. ಮೋಸ್ಟ್ ಪ್ರಾಬಬ್ಲಿ 99%
ಅಶ್ಯೂರೆನ್ಸ್ ನಾನು ಏನು ಹೇಳ್ತೀನಿ ಅಂತಂದರೆ ಇನ್ಮೇಲಿಂದ ರೆಗ್ಯುಲರ್ ಬ್ಲಾಗ್ಗಳಂತೂ ಬರುತ್ತೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇನು ವೀಡಿಯೋ ಎಲ್ಲ ಎಂಡ್ ಆಗ್ತಿಲ್ಲ, ಮುಂದೆ ತೋರಿಸ್ತೀನಿ ನಾನು ಹೇಳ್ತಾ ಇರೋದು. ಬಾಯ್. ಈಗ ಸದ್ಯಕ್ಕೆ ಫ್ರೆಶ್ ಅಪ್ ಆಗ್ತೀವಿ.